ಹಳೆ ಅಂದರೆ ಮಾಲೆ ಹಾಕಿ ಅಲ್ಲಿ ಅಲ್ಲಿ ಅರದ್ನವ್ರೆ ನೈಟಿ ತೊಗೊಂಡಿರೋದು ನಾನು ನೀವು ಹಾರ ಇರ್ಬೇಕಾಗ್ತಿಲ್ವಾ? ಆರಾಧನಾ, ಹಾರ ಹಾಕು. ಈ ಮದುವೆ ನೋಡಿದ್ರೆ ತಲೆಗಳು ಉರುಳು ಹೋಗುತ್ತೆ. ಅಮ್ಮೋ, ಸಾರಿ. ಅಮಲಾ, ನೀನಿಲ್ಲಿ ಯಾಕೆ ಬರಬಾರ್ದಾ? ಇಷ್ಟು ವರ್ಷ ಆದಮೇಲೆ ನೋಡೋಕೆ ಬಂದಿದೆಯಲ್ಲ, ಅದಕ್ಕೆ ಕೇಳಿದೆ. ಇವಾಗ ಇದ್ದಕ್ಕಿದ್ದಾಗೆ ಏನೋ ನೆನಪಾಗಿರ್ಬೇಕು. ನಾನು ನಿನ್ನನ್ನು ನೋಡಬೇಕು ಅಂತ ಬರಲಿಲ್ಲ, ಟೀ ಕುಡಿಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಈ ನಾಗೇಂದ್ರನ ಮನೆ ಟೀ ನೆನಪಾಗಿದೆ ಅಂದರೆ ಬೆಂಗಳೂರಲ್ಲಿ ಎಲ್ಲ ಕಡೆ ಟೀ ಕೊಡೋದನ್ನು ಬಂದ್ ಮಾಡಿದ್ದಾರೆ ಅನಿಸುತ್ತೆ. ಪರವಾಗಿಲ್ಲ, ಏನೋ ಕೆಲಸ ಇಲ್ಲದೆ ಬರೋಳಲ್ಲ ನೀನು. ಏನೋ ಇರುತ್ತೆ, ಡೈರೆಕ್ಟಾಗಿ ಅದನ್ನೇ ಹೇಳು. ಮನೆಗೆ ಯಾರಾದರೂ ಬಂದರೆ ಟೀ ಕುಡಿತೀರಾ, ಕಾಫಿ ಕುಡಿತೀರಾ ಅಂತ ಕೇಳೋದು ವಾಡಿಕೆ. ಆದರೆ ನೀನು ನೋಡಿದ್ರೆ ನಾನಾಗ ಟೀ ಕೇಳಿದ್ರು ಕೊಡ್ತಿಲ್ವಲ್ಲ. ಸರಿ, ಟೀ ಮಾಡಿಕೊಡ್ತೀನಿ, ಇಲ್ಲೇ ಕೂತ್ಕೊ. ಯಾರನ್ನ ಯಾವಾಗ ಎಲ್ಲಿ ಹುಡ್ಕೊಂಡು ಹೋಗ್ಬೇಕು ಅಂತ ಯಾರು ಹೇಳಕ್ ಸಾಧ್ಯ? ಇವತ್ತು ಟೀ ಕುಡಿಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ನೀ ನನ್ನ ಹುಡ್ಕೊಂಡು ಬರ್ತೀಯ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಇದು ನನಗೆ ಸರ್ಪ್ರೈಸ್. ಆದರೂ ಎಲ್ಲದಕ್ಕೂ ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಅಂತಾರೆ. ಕಾರಣ ಇಲ್ಲದೆ ಒಂದೆಲ್ಲೇನೂ ಅಲಗಾಡಲ್ಲ. ಅಂಥದ್ರಲ್ಲಿ ನಿಂಗಿವತ್ತು ಇಲ್ಲೇ ಟೀ ಕುಡಿಬೇಕು ಅಂತ ಯಾಕೆ ಅನ್ನಿಸ್ತು? ಅದು ಇಷ್ಟು ವರ್ಷ ಆದಮೇಲೆ ನನ್ನ ಹುಡ್ಕೊಂಡು ಬಂದಿದೆಯಾ ಅಂದರೆ ಸುಮ್ಮನೆ ಅಲ್ಲ ಅಲ್ವಾ? ನಿನ್ನ ಹುಡ್ಕೊಂಡು ಬರೋ ಹಾಗೆ ಮಾಡಿದ್ದು ನಿಮ್ಮಪ್ಪ. ನಮ್ಮಪ್ಪನ? ನಿಮ್ಮ ಫ್ಯಾಮಿಲಿಗೆ ಲಾಯಲ್ ಆಗಿರೋ ನಮ್ಮಪ್ಪ ನಿನ್ನ ಇಲ್ಲಿವರೆಗೂ ಬರೋ ಹಂಗೆ ಮಾಡಿದ್ರ? ಹೇಳು, ಏನು ವಿಷಯ? ಹೇಳದ್ನಲ್ಲ, ಟೀ ಕುಡಿಯೋಕ್ಕೆ ಅಂತ. ನಿಮ್ಮಪ್ಪ ಎಲ್ಲೆಲ್ಲೋ ಟೀ ಕುಡ್ಸೋಕೆ ನೋಡ್ತಿದ್ದಾರೆ. ಆದರೆ ನಾನು ಮನ್ಸು ಮಾಡಿದ್ರೆ ಎಲ್ಲಿ ಬೇಕಾದರೂ ಬಂದು ಟೀ ಕುಡಿಬೋದು ಅಂತ ನಿಮ್ಮಪ್ಪಂಗೆ ಗೊತ್ತಾಗಬೇಕಲ್ವಾ? ಓ, ಅಂದರೆ ಇಬ್ಬರ ಮಧ್ಯೆ ದಾಳ ಆಗಿದ್ದೀನ ನಾನು? ಲೈಫ್ ಇಡೀ ಬರೀ ಇದನ್ನೇ ಮಾಡ್ಕೊಂಡು ಓಡಾಡ್ತಿದ್ಯಾ? ಅಥವಾ ಯಾವಾಗಲಾದರೂ ನಾನೇನು ತಪ್ಪು ಮಾಡಿದೆ ಅಂತ ಯೋಚನೆ ಮಾಡ್ತೀಯ? ಹೋಗಲಿ, ನಿನಗೊಂದು ಸಾರಿನೂ ನೀನು ಮಾಡಿರೋ ಪಾಪಕ್ಕೆ ಸಾರಿ ಕೇಳಬೇಕು ಅಂತ ಅನ್ನಿಸ್ಲೇ ಇಲ್ವಾ?
ನಿಂದು ನಿಮ್ಮಪ್ಪಂದು ಒಂದೇ ಸಮಸ್ಯೆ, ಯಾವುದನ್ನು ಎಂಜಾಯ್ ಮಾಡೋಕ್ಕೆ ಬಿಡೋದಿಲ್ಲ. ನಿನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕಾ? ನೋ ಸಾರಿ, ನೋ ಥ್ಯಾಂಕ್ಸ್, ಇದೇ ನನ್ನ ಉತ್ತರ. ಅಯ್ಯೋ, ಈ ಸೇಟು ಬೇರೆ ಬಂದ್ಬಿಟ್ನಾ? ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಬಂದಿದ್ರೆ ಎಲ್ಲಾದರೂ ಓಡೋಗಿ ಬಚಾವಾಗ್ಬೋದಾಯ್ತಲ್ಲ. ಈಗೇನು ಮಾಡೋದು? ಇವನು ಹೇಗಾದರೂ ಯಾಮರ್ಸ್ಬೇಕಲ್ಲ. ಅಕ್ಕ, ಒಂದೇ ಒಂದು ನಿಮಿಷ. ಸೇಟು, ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ಇವತ್ತು ನನ್ನ ಹೆಂಡತಿ ಮಗಳ ನಿಶ್ಚಿತಾರ್ಥ. ಬನ್ನಿ, ಆಶೀರ್ವಾದ ಮಾಡಿ. ನಿಮ್ಮಂಥ ದೊಡ್ಡವರ ಆಶೀರ್ವಾದ ಬೇಕೇ ಬೇಕು. ನಾನು ಕರೇನ ಅನ್ಕೊಂಡೆ, ಅದು ಟೆನ್ಷನಲ್ಲಿ ಮರ್ತೋಗ್ಬಿಟ್ಟೆ. ಈ ಕಲರ್ ಆಟ ನನ್ನ ಹತ್ರ ಇಟ್ಕೋಬೇಡ. ನೀನೇನು ಅಂತ ನನಗೆ ಗೊತ್ತು. ನಿನ್ನ ಮಗಳನ್ನ ಕರಿ. ನನ್ನ ಹೆಂಡತಿ ಮಗಳು ಒಳಗಡೆ ಇದ್ದಾಳೆ. ಶಾಸ್ತ್ರ ನಡೀತಾ ಇದೆ ಮನೆಯಲ್ಲಿ, ಶುಭ ಕಾರ್ಯ. ಸೇಟು, ಇಂಥ ಟೈಮಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದೀರಲ್ಲ, ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ. ಏನಾದ್ರು ತಗೋತೀರಾ? ಕಾಫಿ ಟೀ? ತಗೊಂಡು ಹೋಗೋಕ್ಕೆ ಬಂದಿರೋದು. ಕೊಡೋದು ಕೊಟ್ಬಿಡು, ಈಗಲೇ ಹೊರಟೋಗ್ತೀನಿ. ಕೊಡೋಕ್ಕಾಗತ್ತಾ ನಿನ್ನ ಕೈಲಿ? ನೀವು ಅಯ್ಯೋ, ಈಗಲೇ ಯಜಮಾನ್ರೆ ಅಂತೆಲ್ಲ ಕರಿಬೇಡಿ, ನನಗೆ ನಾಚಿಕೆ ಆಗುತ್ತೆ. ಅಯ್ಯೋ, ನಾನು ಹಂಗೆಲ್ಲ ಇಲ್ಲ. ಯಜಮಾನ ಅನ್ಸ್ಕೊಳ್ಳೋದೆಲ್ಲ ಇಷ್ಟ ಆಗಲ್ಲ. ಅದೇನೋ ಹೇಳ್ತಾರಲ್ಲ, ಲಿಬರಲ್. ಅದೇನು ಹೆಂಗಸ್ರು ತಾನೆ ನಾಚ್ಕೋತಿದ್ದೀರಾ? ಕರೆಕ್ಟು. ನಾನು ತುಂಬ ಲಿಬ್ರಲ್ಲು. ಹೆಂಗಸರು ಗಂಡಸರು ಎಲ್ಲ ಸಮಾನವಾಗಿರ್ಬೇಕಲ್ವಾ? ನಾನು ಅಮ್ಮಂಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಿದ್ದೋ ಹೆಂಡ್ತಿಗಳಿಗೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಿದ್ದೆ. ಸರಿ, ಇವಾಗ ಹೊರಡಿ. ಅಮ್ಮ ಮನೇಲಿಲ್ಲ, ಅವ್ರು ಬಂದಮೇಲೆ ಬನ್ನಿ. ಅಯ್ಯೋ, ಆಮೇಲೆ ಬಂದಿರೋದಕ್ಕೆ ನಾನು ಗಣೇಶನ ಚಂದ ಎತ್ತಕ ಬಂದಿದ್ದೀನಿ. ಅಮ್ಮನೇ ಹೋಗ್ಬಾ ಅಂತ ಹೇಳಿದ್ರು. ಮದುವೆಗೆ ಸೀರೆ ಕೊಡಿಸ್ಬಿಟ್ಟು ಬಾ ಅಂದರು, ಅದಕ್ಕೆ ಬಂದಿರೋದು. ಪರವಾಗಿಲ್ಲ, ನನ್ನ ಹತ್ರ ಎಲ್ಲ ಇದೆ, ನನಗೇನು ಬೇಡ. ಅರೆ, ಅದು ಹೆಂಗ್ರಿ ಆಗುತ್ತೆ? ಬಸ್ಸಲ್ಲಿ ಹೋಗೋ ಜಾಗಕ್ಕೆ ಆಟೋದಲ್ಲಿ ಹೋಗೋಕ್ಕಾಗತ್ತಾ? ಮದುವೆ ಆಗ್ತಾಯಿದ್ದೀವಿ, ದಿನ ಹಾಕೊಳ್ಳೋ ಡ್ರೆಸ್ಸೇ ಹಾಕೊಳಕ್ಕಾಗತ್ತೇನ್ರಿ? ಮದುಮಗಳು ಒಳ್ಳೆ ಸೀರೆ ಉಟ್ಕೋಬೇಕು. ನೀವು ಬಡ್ಡಿ ವ್ಯವಹಾರ ಮಾಡೋ ಪಾರ್ವತಮ್ಮವ್ರ ಸೊಸೆ ಆಗ್ತಾ ಇದ್ದೀರಾ. ಈ ಪುರುಷೋತ್ತಮಂದು ಹೆಂಡ್ತಿ 4 ಜನ ನೋಡಿದ್ರೆ ಏನು ಕಾಣಲ್ಲ. ಬೆಳಗ್ಗೆ ಈ ಥರ ವಾಸನೆ ಬಂದರೆ ಜನ ಏನು ಅನ್ಕೊಳ್ಳಲ್ವಾ? ನೀವು ಆಮೇಲೆ ಬನ್ನಿ, ಮನೇಲಿ ಯಾರೂ ಇಲ್ಲ. ದಯವಿಟ್ಟು ಇವಾಗ ಹೊರಡಿ. ಮನೇಲಿ ಯಾರು ಇಲ್ವಾ? ಸರಿಯಾಗಿದ್ರೆ ಮನೇಲಿ ಯಾರೂ ಇಲ್ಲ ಅಂದೆ ಅಲ್ವಾ? ಆದರೂ ಒಳಗಡೆ ಬಂದಿದ್ದೀರಾ. ಮದುವೆ ಆಗ್ತಾ ಇರೋದು ಬಿಡ್ರಿ. ನಾನು ಏತ್ ವ್ಯತ್ಯಾಸ ಆಗುತ್ತೆ ಅಲ್ಲ? ಗಂಡ ಆಗೋದು ನಾನು ಬಾಗಿಲಲ್ಲಿ ನಿಲ್ಲಿಸಿ ಮಾತಾಡ್ಸಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ? ಮನೆಗೆ ಬಂದವ್ರಿಗೆ ಒಂಚೂರು ಕಾಪಿ ಕೊಡಲ್ವಾ? ಹೋಲಿ ಬಿಡಿ, ಒಂಚೂರು ನೀರು ಕೊಡ್ರಿ. ಆಗಲೇ ಕುಡ್ಕೊಂಡು ಬಂದಿದ್ದೀರಾ, ಮತ್ತೆ ನೀರು ಕುಡಿತೀರಾ? ಮನೇಲಿ ಯಾರೂ ಇಲ್ಲ, ದಯವಿಟ್ಟು ಹೊರಡಿ. ಆವಾಗಲಿಂದ ನಾನು ಕುಡಿಯೋದ್ರ ಬಗ್ಗೆನೇ ಮಾತಾಡ್ತಿದ್ದೀರಲ್ಲ. ನಮ್ಮಮ್ಮ ಹೇಳಿದ್ರ ನನ್ನ ಬಾವಿಗೆ ಹ್ಯಾಬಿಟ್ ಬಿಡಿಸು ಅಂತ. ಡೋಂಟ್ ಬೈ. ಈ ಹ್ಯಾಬಿಟ್ಟು ನಿಮಗಿಂತ ಮುಂಚೆನೇ ನನಗೆ ಬರ್ತಿರೋದು. ಬಿಡ್ತೀನೋ ಇದು ಗೊತ್ತಿಲ್ಲ, ಬಿಡಲ್ಲ ಬಿಡಿ. ಇದು ದರ ಚೆನ್ನಾಗಿರುತ್ತೆ, ಏನೂ ಗೊತ್ತಾಗಲ್ಲ, ಆದರೆ ಎಲ್ಲ ಗೊತ್ತಾಗತ್ತೆ. ನೀವು ಬೇಕಿದ್ರೆ ದಿನ ನನ್ನ ಜೊತೆ ಒಂದಿಷ್ಟು ತಗೊಳ್ಳಿ, ಚೆನ್ನಾಗಿರುತ್ತೆ. ಅವಳಿಗೂ ಬೇಕು ಅನ್ಸುತ್ತೆ, ಅದಕ್ಕೆ ನೀರು ತರಕ್ಕೆ ಹೋದ್ಲು. ನೀರು ಕೇಳಿದ್ರಲ್ವಾ, ಕುಡಿದ್ಬಿಟ್ಟು ಬೇಗ ಹೊರಡಿ. ಪೂರ್ತಿ ಕುಡ್ಕೊಂಡೇ ಹೋಗ್ತೀನಿ, ಯಾಕೆ ಅವಸರ?
ಬಿಡಿ ಕೈ. ಯಾರು ಇಲ್ವಾ ಮನೆಯಲ್ಲಿ? ಇಲ್ಲ, ಒಳಗಡೆ ಬನ್ನಿ. ಒಳಗಡೆನಾ? ಬೇಡ ಬಿಡ್ರಿ, ಯಾರು ಇಲ್ಲ ಅಂದರೆ ಸರಿ ಹೋಗಲ್ಲ. ನಾನು ಆಮೇಲೆ ಬರ್ತೀನಿ. ರೀ, ಕರಿತಾ ಇಲ್ವಾ? ಬನ್ನಿ ಒಳಗಡೆ. ನೋಡಿ, ಆಗಲೇ ವಾಯ್ಸ್ ರೈಸ್ ಆಯಿತು. ನಾನು ನಿಮ್ಮ ಹತ್ರ ಬೈಸ್ಕೊಳ್ಳಲ್ಲ, ನಾನು ಬರಲ್ಲ ರೀ. ಕರಿತಾ ಇರೋದನ್ನು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಒಳಗಡೆ ಬಂದು ಕಾಫಿ ಕುಡ್ಕೊಂಡು ಹೋಗಿ. ಏನ್ರಿ ಇಷ್ಟು ನೈಸಾಗಿ ಕರಿತಾ ಇದ್ದೀರಿ? ಇಷ್ಟೆಲ್ಲ ಜಗಳ ಆಗಿ ಕಾಫಿ ಕರಿತಿದ್ದೀರಾ ಅಂದರೆ ನಂಗೆ ಯಾಕೋ ಡೌಟು. ಅದು ಯಾವುದೋ ವಿಷ ಸಿಗತ್ತಂತೆ, ಒಂದೇ ಒಂದು ಡ್ರಾಪ್ ಸಾಕಂತೆ. ಅದನ್ನು ಹಾಕಿ ನನಗೆ ಕೊಟ್ಟೆ ಕನ್ಸ್ಬಿಟ್ರೆ? ಅರ್ಥ ಮಾಡ್ಕೊಳ್ರಿ, ಒಳಗಡೆ ಬನ್ನಿ. ನಾನು ಬರಲ್ಲ, ಗ್ಯಾರಂಟಿ ಇದು ಪಾಯ್ಸನ್ ಕೇಸೆ. ಇವತ್ತು ನನ್ನ ಮೇಲ್ ಕಳ್ಸಕ್ಕೆ ಸ್ಕೆಚ್ ಹಾಕ್ಕೊಂಡೆ ಒಳಗಡೆ ಕರಿತಿದ್ದೀರಾ ಅನ್ಸುತ್ತೆ. ಏನೊಳ್ಳೆ ಚಿಕ್ಕ ಮಕ್ಕಳ ಥರ ಆಡ್ತಿದ್ದೀರಲ್ಲ, ಹೇಳಿದ್ದೆ ಅರ್ಥ ಆಗ್ತಿಲ್ವಾ ನಿಮಗೆ? ಒಳಗಡೆ ಬಂದು ಕಾಫಿ ಕುಡ್ಕೊಂಡು ಹೋಗಿ. ಎಲ್ಲದಕ್ಕೂ ಇಷ್ಟೊಂದ ಮಾತಾಡ್ತೀರಾ? ಸೂಕ್ಷ್ಮ ಅನ್ನೋದೇ ಅರ್ಥ ಆಗಲ್ವಾ ನಿಮಗೆ? ಬನ್ರಿ ಒಳಗಡೆ. ನಾನು ಬರಲ್ಲ. ಏನೇ ಮನೆಗೆ ಬಂದವ್ರನ್ನ ಬಾಗ್ಲಲ್ಲೇ ನಿಲ್ಸಿ ಮಾತಾಡ್ತಿದ್ಯಾ? ಬನ್ನಿ ಒಳಗಡೆ ಕಾಫಿ ಕುಡೀರಿ ಅಂತ ಕೇಳಲ್ವಾ? ಇಲ್ಲ ಅಮ್ಮ, ಒಳಗಡೆ ಬರಬೇಡ, ಕಾಫಿ ಕೇಳಬೇಡ, ನಾನು ಮಾಡ್ಕೊಡಲ್ಲ ಅಂತ ಹೇಳ್ತಾ ಇದ್ದೆ. ಹೇಳಿದ್ದು ಅರ್ಥನೇ ಆಗಲ್ಲ. ಒಳ್ಳೆ ಗುಗ್ಗು ಇದು. ಇದೊಳ್ಳೆ ಕತೆ ಆಯ್ತು ಕಣೆ ನಿಂದು. ನೀನ್ ಪಾಪ ಒಳಗಡೆ. ಇವಾಗ ಯಾಕ್ರಿ ಬರ್ತೀರಾ? ಯಾರೇ ನಿಮ್ಮನ್ನ ಕರೆದಿದ್ದು? ನೀವೇನ್ರಿ ಇಷ್ಟೊತ್ತು ಒಳಗಡೆ ಬಾ ಕಾಫಿ ಕುಡಿ ಅಂತ ಹೇಳ್ತಿದ್ರಿ? ಅವಾಗ ಕರೆದೆ, ಇವಾಗ ಬರಕ್ಕೆ ಹೇಳಿದ್ನಾ? ಹೋಗ್ರಿ ಸುಮ್ಮನೆ. ಏನ್ರಿ ನೀವು ಇಷ್ಟೊತ್ತು ಬಾ ಬಾ ಅಂತ ಕರಿತಿದ್ರಿ, ಈಗ ಹೋಗು ಹೋಗು ಅಂತ ಇದ್ದೀರಾ? ಒಳ್ಳೆ ಕನ್ಫ್ಯೂಸ್ ಪಾರ್ಟಿ ರೀ ನೀವು. ಅರ್ಥನೇ ಆಗಲ್ಲ ನಿಮಗೆ. ಹೋಗ್ರಿ.